ಹಲೋ ಫ್ರೆಂಡ್ಸ್, ಇವತ್ತು ನಾವು ಬೆಣ್ಣೆ ಬಿಸ್ಕೆಟ್ ಹೇಗೆ ಮಾಡೋದಂತ ನೋಡೋಣಂತೆ. ಇದಕ್ಕೋಸ್ಕರ 1 ಕಪ್ ಸಕ್ಕರೆ ಪುಡಿ, 1 ಕಪ್ ಕರಗಿರೋ ತುಪ್ಪ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ 1 ಕಪ್ ಮೈದಾ, 1 ಟೇಬಲ್ ಸ್ಪೂನ್ ಚಿರೋಟಿ ರವೆ, 1 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡ್ರು, 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. 8ರಿಂದ 10 ಡ್ರಾಪ್ ವೆನಿಲಾ ಎಸೆನ್ಸ್ ಹಾಕಿ, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಪೌಡ್ರು, 1/4 ಟೀ ಸ್ಪೂನು ಬೇಕಿಂಗ್ ಸೋಡಾ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಬಿಸ್ಕೆಟ್ ಶೇಪ್ ಕೊಡೋಣಂತೆ. ಮೊದಲಿಗೆ ಒಂದು ಕಡಾಯಿಯಲ್ಲಿ ಸ್ಟ್ಯಾಂಡ್ ಇಟ್ಟು ಬಿಸ್ಕೆಟ್ನ 20 ಮಿನಿಟ್ಸು ಸಿಮ್ ಗ್ಯಾಸಲ್ಲಿ ಬೇಕ್ ಮಾಡೋಣಂತೆ. ಇವಾಗ 20 ನಿಮಿಷ ಆಗಿದೆ. ನೋಡಿ ಫ್ರೆಂಡ್ಸ್, ಬಿಸ್ಕೆಟ್ ಕಲರ್ ಗೋಲ್ಡನ್ ಕಲರ್ ಆಗಿದೆ. ಈಗ ನಾವು ಓವನಲ್ಲಿ ಹೇಗೆ ಮಾಡೋದು ಅಂತ ನೋಡೋಣಂತೆ. ಟೈಮರ್ನ ನಾನು 20 ಮಿನಿಟ್ಸ್ ಸೆಟ್ ಮಾಡಿದ್ದೀನಿ. 2 ರಾಡ್ ಆನ್ ಮಾಡಿ 170 ಡಿಗ್ರಿಗೆ ಟೆಂಪ್ರೇಚರ್ ಸೆಟ್ ಮಾಡಿದ್ದೀನಿ. ಈಗ 20 ನಿಮಿಷ ಆದಮೇಲೆ ಬಿಸ್ಕೆಟ್ ಎಷ್ಟು ಚೆನ್ನಾಗಿ ಬೇಕಾಗಿದೆ ನೋಡಿ ಫ್ರೆಂಡ್ಸ್. ಬಾಯಲ್ಲಿಟ್ಟರೆ ಕರಗುವಂಥ ಬೆಣ್ಣೆ ಬಿಸ್ಕೆಟ್ ರೆಡಿ ಆಯಿತು. ನೀವು ಒಮ್ಮೆ ಟ್ರೈ ಮಾಡಿ ಎಂಜಾಯ್ ಮಾಡಿ.